ಹಾಯ್ ಫ್ರೆಂಡ್ಸ್, ಈ ನಡುವೆ ಬೀಳ್ತಾರೋ ಮಳೆಗೆ ನಮ್ಮ ಟೊಮೊಟೊ ತೋಟದಲ್ಲಿ ನೋಡಿ ಹಣ್ಣುಗಳು ಯಾವ ರೀತಿ ಬಿದ್ದಿವೆ. ತೇವ ಜಾಸ್ತಿಯಾಗಿ ಈ ಮಳೆಗಾಲ ಬಂದರೆ ಇದೇ ಒಂದು ಕಾಯಿಲೆ ಟೊಮೊಟೊಗೆ ತೇವ ಜಾಸ್ತಿ ಆಗೋದು, ಈ ಥರ ಹಣ್ಣು ಉದುರೋದು, ನಾವು ಹಾಕಿರೋ ಬಂಡವಾಳ ಎಲ್ಲ ಈ ಥರ ಮಣ್ಪಾಲಾಗೋದು. ಇದೊಂದು ಬೇಜಾರು ಫ್ರೆಂಡ್ಸ್. ಈ ಅನ್ಸೀಸನ್ನಾಗ ಟೊಮೊಟೊ ಹಾಕಿದ್ರೆ ಇದೇನೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಚೆನ್ನಾಗಿ ಕ್ರಾಪ್ ಬರುತ್ತೆ. ಈ ಮಳೆ ಏನಾದರೂ ಜಡಿ ಏನಾದರೂ ಬಿತ್ತು ಅಂದರೆ ಇನ್ನು ವಿಪರೀತ ಡ್ರಾಪ್ ಆಗೋದು. ನೋಡಿ ಕಾಯಿ ಯಾವ ಥರ ಬಿದ್ದಿದೆ ಅಂತ. ಎಲ್ಲ ಒಳ್ಳೆ ಕಾಯಿ ನೋಡಿ, ಹಸಿ ಕಾಯಿಗಳು, ಹಣ್ಣಾಗಿರೋ ಕಾಯಿಗಳು ಎಲ್ಲ ಬಿದ್ದಿದ್ದಾವೆ ಫ್ರೆಂಡ್ಸ್. ಸಖತ್ ಬೇಜಾರಾಗುತ್ತೆ ಫ್ರೆಂಡ್ಸ್ ಥರ ನೋಡ್ತಾ ಇದ್ರೆ. ಬಂಡವಾಳ ಸಾಲಾಗಿಲೆಲ್ಲ ಮಾಡಿ ಹಾಕಿರ್ತೀವಿ. ನಮಗೆ ಕೈಗೆ ಬರೋ ಟೈಮಲ್ಲಿ ಈ ಥರ ಆಗೋಗ್ಬಿಟ್ರೆ ಸಖತ್ ಬೇಜಾರಾಗುತ್ತೆ ಫ್ರೆಂಡ್ಸ್. ಏನು ಮಾಡೋದು ಫ್ರೆಂಡ್ಸ್, ನೋಡಿ ಎಷ್ಟೊಂದು ಡ್ರಾಪ್ ಆಗಿದೆ ಅಂತ ಹಣ್ಣುಗಳು. ಅದು ಒಳ್ಳೆ ಹಣ್ಣುಗಳೇ ಬಿದ್ದೋಗಿರುತ್ತೆ ಫ್ರೆಂಡ್ಸ್. ಹಸಿಕಾಯಿಗಳು ನೋಡಿ ಸಖತ್ ನೋಡ್ತಾ ಇದ್ರೆ ಸಖತ್ ಬೇಜಾರಾಗ್ತದೆ ಫ್ರೆಂಡ್ಸ್. ಮಳೆಗಾಲದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಇದೇನೆ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೀಗೇನೆ ಫಾಲೋ ಮಾಡಿ ಫ್ರೆಂಡ್ಸ್. ನನ್ನ ವೀಡಿಯೋಸ್ ನೋಡ್ತಾ ಇದ್ದೀವಿ ಫ್ರೆಂಡ್ಸ್, ಆದರೆ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಫಾಲೋ ಮಾಡಿ ಫ್ರೆಂಡ್ಸ್, ಅಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಯಾರು ಆಗ್ತಾಯಿಲ್ಲ, ಫಾಲೋನ ಯಾರು ಆಗ್ತಾಯಿಲ್ಲ. ನಮ್ಮಂಥವ್ರನ್ನ ಎಂಕರೇಜ್ ಮಾಡಿ ಫ್ರೆಂಡ್ಸ್. ಈ ರೈತರನ್ನ ಸ್ವಲ್ಪ ಎಂಕರೇಜ್ ಮಾಡಿ ಫ್ರೆಂಡ್ಸ್. ಹಂಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್.